Good morning, my dear students. In previous class, I will discuss about derivation of Wheatstone electrical network and meter bridge and potentiometer, and list out some important formulas. Today, I will solve numerical problems in case of electric current and Kirchhoff laws. First problem: electron moving in a beam of aperture of 2 into 10 to the power of minus 6 meter square. The total number of electron moving through perpendicular cross section per second is 6 into 10 to the power of 16. What is the current density? What is the current density in the beam? Today, last class I will write some important formula. ನೆಕ್ಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಗಳು ಬರೆದಿದ್ದೆ, ಇನ್ನೂ ಕೆಲವೊಂದು ಬರೀಬೇಕಾಗಿತ್ತು. ಬಟ್ ಅವನ್ನ ಈಗ ಮತ್ತೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಅವನ್ನೇ ಲಿಸ್ಟ್ ಮಾಡ್ತಾ ಬರ್ತೀನಿ. ಈ ಕಡೆ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಎಲೆಕ್ಟ್ರಾನ್ ಮೂವಿಂಗ್ ಇನ್ ಎ ಬೀಮ್ ಆಫ್ ಅಪರ್ಚರ್ ಆಫ್ 2 into 10 to the power of minus 6 meter square. The total number of electron moving through perpendicular cross section per second is 6 into 10 to the power of 16. What is current density in the beam ಅಂದ್ರು. ನೋಡಿ, ಇಲ್ಲಿ ಫಸ್ಟು ನಮ್ಗೆ ಏನೇನು ಕೊಟ್ಟಿದ್ದಾರೆ ಗಿವನ್ ಡೇಟಾ ಬರ್ಕೊಬೇಕು. ನಾನು ಹೇಳಿದ್ದೀನಿ, ಗಿವನ್ ಡೇಟಾ ವಿತ್ ಸಿಂಬಲ್ ಬರೀಬೇಕು, ಮಾರ್ಕ್ಸ್ ಇರಲಿ ಬಿಡಲಿ ಬರ್ಕೊಬೇಕು ಫಸ್ಟು. ನೋಡಿ, ಇಲ್ಲಿ ಎಲೆಕ್ಟ್ರಾನ್ ಮೂವಿಂಗ್ ಇನ್ ಎ ಬೀಮ್ ಆಫ್ ಅಪರ್ಚರ್ ಆಫ್ 2 into 10 to the power of minus 6 meter square. ಇದೇನಿದು? ಇದನ್ನೇನು ಇದು? ಇದರ ಒಂದು ಮ್ಯಾಗ್ನಿಟ್ಯೂಡ್ ಯಾವುದಕ್ಕೆ ಸಿಂಬಲ್ಲು? ಹೆಂಗೆ ಕಂಡುಹಿಡಬೇಕು ಅಂದರೆ ಯೂನಿಟ್ ನೋಡಿ. ಯೂನಿಟ್ ಅನ್ನೋದು ಮೀಟರ್ ಸ್ಕ್ವೇರ್ ಐತೆ. ಮೀಟರ್ ಸ್ಕ್ವೇರ್ ಅನ್ನೋದು ಯಾವುದಕ್ಕೆ ಯೂನಿಟು? ಏರಿಯಾ ಬರ್ಕೋಬೇಕು. ಎ ಇಸ್ ಈಕ್ವಲ್ ಟು 2 into 10 to the power of minus 6 meter square. ಎಲೆಕ್ಟ್ರಾನ್ ಪಾಸಿಂಗ್ ಟು ಪರ್ಪೆಂಡಿಕ್ಯುಲರ್ ಪರ್ ಸೆಕೆಂಡ್. ಇಲ್ಲಿರ್ತಕ್ಕಂಥದ್ದು ನೋಡಿ, 6 into 10 to the power of minus 16. ಅಷ್ಟು ಎಲೆಕ್ಟ್ರಾನು ಇಷ್ಟು ಕ್ರಾಸ್ ಸೆಕ್ಷನ್ ಏರಿಯಾದಲ್ಲಿ ಪರ್ಪೆಂಡಿಕ್ಯುಲರ್ ಮೂವ್ ಆಗ್ತವೆ ಅಂದರೆ ಇವು ನಂಬರ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ಬಿಟ್ಟು 6 into 10 to the power of 16 electron. Current density J question mark. J ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಾರ್ಮುಲಾ J is equal to I by A. ಈಗ ಎ ಗೊತ್ತು, ಐ ಗೊತ್ತಿದ್ರೆ ನಮಗೆ ಎ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿರ್ತಕ್ಕಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ಐನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅಕಾರ್ಡಿಂಗ್ ಟು ದ ಡೆಫಿನಿಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ I is equal to Q by T. I is equal to according to the rule of quantization of charge NE ಅಂತ ಬರೀಬೋದು, divided by T. I is equal to what is the value of N? ಏನು ಕೊಟ್ಟಿದ್ದಾರೆ? 6 into 10 to the power of 16 into what is the value of E? E is the magnitude of charge, constant ಅದು 1.6 into 10 to the power of minus 19 ಕೂಲಮ್ divided by time per second ಅಂದರೆ 1 second 1. ಅವಾಗ I is equal to ಏನು ಬರುತ್ತೆ? ಕ್ಯಾಲ್ಕುಲೇಟರ್ ಆಪ್ರೇಟ್ ಮಾಡಿ 6 into 1.6 equal to 9.6 into 10 to the power of -3. ನೋಡಿ, ಇಲ್ಲಿ
ಬೇಸಿಸ್ ಸೇಮ್ ಇದೆ, ಪವರ್ ಆ್ಯಡ್ ಮಾಡಿದ್ರೆ 16 ಮೈನಸ್ 19 ಅಂದರೆ 10 to the power of -3 ಡಿವೈಡೆಡ್ ಬೈ 1 ಮಾಡಿದ್ರೆ ಅದೇ ಬರುತ್ತೆ, ಯೂನಿಟ್ ಟು ಆಂಪಿಯರ್. ಕರೆಂಟ್ ಬಂತು. ಈಗ ಕ್ಯಾಲ್ಕುಲೇಟ್ ಮಾಡಿ. ಜೆ ಈಸ್ ಈಕ್ವಲ್ ಟು ಐ ಅಂದರೆ 9.6 ಇಂಟು 10 to the power of -3 ಡಿವೈಡೆಡ್ ಬೈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾರೆ 2 ಇಂಟು 10 to the power of -6. ಜೆ ಈಸ್ ಈಕ್ವಲ್ ಟು ಕರೆಂಟ್ ಡೆನ್ಸಿಟಿ 9.6 divided by 2, that will be equal to 4.8 into 10 to the power of -6 ಮೇಲೆ ಹೋದರೆ ಪ್ಲಸ್ ಉಳ್ಕೊಳ್ಳೋದು 10 to the power of 3. 10 to the power of 3 ಗೊತ್ತಾಯ್ತಲ್ವಾ. ಈ -6 ಮೇಲೆ ಹೋದರೆ ಪ್ಲಸ್ 6 -3 ಅಂದರೆ +3. ಯೂನಿಟ್ ಕರೆಂಟ್ ಡೆನ್ಸಿಟಿಗೆ, ಕರೆಂಟಿಗೆ ಆಂಪಿಯರು, ಇದಕ್ಕೆ ಮೀಟರ್ ಸ್ಕ್ವೇರು. ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್ ಇಸ್ SI ಯೂನಿಟ್ ಆಫ್ ಕರೆಂಟ್ ಡೆನ್ಸಿಟಿ. ನೋಡಿ, ಇದು ಪ್ರಾಬ್ಲಮ್ ಎಕ್ಸಾಮಿನೇಷನ್ಗೆ ಕೇಳ್ತಾರೆ. ಕೇಳಿದಾಗ ಈ ರೀತಿ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್, ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ದ ನಂಬರ್ ಆಫ್ ಕರೆಂಟ್ ಡೆನ್ಸಿಟಿ ಅಥವಾ ನಂಬರ್ ಆಫ್ ಡೆನ್ಸಿಟಿ, ನಂಬರ್ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್, ಕರೆಂಟ್ ಎಲೆಕ್ಟ್ರಿಸಿಟಿ 100% ಒಂದು ಪ್ರಾಬ್ಲಮ್ ಎಕ್ಸಾಮಿಗೆ ಕೇಳ್ತಾರೆ. ದ ನಂಬರ್ ಡೆನ್ಸಿಟಿ ಆಫ್ ಕಂಡಕ್ಷನ್ ಎಲೆಕ್ಟ್ರಾನ್, ನಂಬರ್ ಡೆನ್ಸಿಟಿ of conduction electrons is 9.5 into 10 to the power of -28 meter per meter cube plus ನಂಬರ್ ಆಫ್ ಎಲೆಕ್ಟ್ರಾನ್ ಅದು ಪ್ಲಸ್ ಬರುತ್ತೆ. ಕ್ಯಾಲ್ಕುಲೇಟ್ ದ ಟೈಮ್ ಟೇಕನ್ ಬೈ ಎಲೆಕ್ಟ್ರಾನ್, ಕ್ಯಾಲ್ಕುಲೇಟ್ ಟೈಮ್ ಟೇಕನ್ ಬೈ electron to drift from one end of the wire, four meter long to other end, full stop. The area of cross section of the wire is the area of cross section of the wire is 1.8 into 10 to the power of -6 meter square. -6 meter square and carrying a current of 5 ampere and carrying a current of 5 ampere. ಕ್ವಶನ್ ನೋಡಿ, ಇಲ್ಲಿರ್ತಕ್ಕಂಥ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್. ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ, ಗಿವನ್ ಸಿಂಬಲ್ ಅಲ್ಲಿ ಬರೀರಿ. ಗಿವನ್ ಏನು ಕೊಟ್ಟಿದ್ದಾರೆ ನೋಡಿ, ನಂಬರ್ ಆಫ್ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಕೊಟ್ಟವ್ರೆ. ಅಂದರೆ ಡೆನ್ಸಿಟಿ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ ಇಂಟೀಜರ್ n ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ. ಎಷ್ಟು, ಒಂದು ವಾಲ್ಯೂಮ್ ಒಳಗಡೆ ಅಷ್ಟಿರುತ್ತೆ. 9.5 ಇಂಟು 10 to the power of 28 ಇಷ್ಟು ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ಸ್. ಇಷ್ಟು ವಾಲ್ಯೂಮಲ್ಲಿ ಇಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ. ಟೈಮ್ ಟೇಕನ್ ಬೈ ಟಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಶನ್ ಮಾರ್ಕ್ ಫ್ರಮ್ ಒನ್ ಎಂಡ್ ಆಫ್ ದ ನೋಡಿ, ಇಲ್ಲಿರ್ತಕ್ಕಂಥ ಲೆಂತ್ ಎಲ್ ಕೊಟ್ಟಿದ್ದಾರೆ.
ಅದನ್ನ 4 ಮೀಟರ್ ಡೈರೆಕ್ಟಾಗಿ ಹಾಕೊಳ್ಳಿ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟವ್ರೆ, ಎ ಎಷ್ಟು ಕೊಟ್ಟವ್ರೆ 1.8 ಇಂಟು 10⁻⁻6 ಮೀಟರ್ ಸ್ಕ್ವೇರ್ ಕೊಟ್ಟವ್ರೆ. ಕರೆಂಟ್ ಕೊಟ್ಟವ್ರೆ I = 5 ಆಂಪಿಯರು. ಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಟಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ನಿಮಗೆ ಡ್ರಿಫ್ಟ್ ವೆಲಾಸಿಟಿ ಅಂದರೆ ಡೆಫಿನಿಷನ್ ಗೊತ್ತು. ಡ್ರಿಫ್ಟ್ ವೆಲಾಸಿಟಿ = ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಈ ರೀತಿ ಹೇಳಿದೆ, ಎಲ್ಲೋ ಒಂದು ಕಡೆ ಫಾರ್ಮುಲಾ ಬರೀಬೇಕಾದ್ರೆ, ಡಿರೈವ್ ಮಾಡಬೇಕಾದ್ರೆ ಎಲ್ಲೂ ಅಂದರೆ ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಎಂಡ್ಸ್ ಆಫ್ ದ ಕಂಡಕ್ಟರ್ ಅಂತ ಹೇಳ್ಬಿಟ್ಟು. ಟಿ ಅಂದರೆ ಟೈಮ್ ಟೇಕನ್ ಟು ಕ್ರಾಸ್ ದಿಸ್ ಡಿಸ್ಟೆನ್ಸ್ ಅಂತ. ಈಗ ವಿ ಡಿ ಟಿ ಗೊತ್ತಾದರೆ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು, ಅಂದರೆ ಟಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ಟಿ = ಎಲ್ ಡಿವೈಡೆಡ್ ಬೈ ವಿ ಡಿ ಅಂತ ಹಾಕೊಬೋದು. ಟಿ = ಎಲ್ ಡಿವೈಡೆಡ್ ಬೈ ವಿ ಡಿ ಅಂದರೆ I = NEAVD ಫಾರ್ಮುಲಾ ತಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕಿದೆ. ವಿ ಡಿ ಇಟ್ ಈಸ್ ಕಾಲ್ಡ್ ಈಕ್ವೇಷನ್ ನಂಬರ್ 1 ಯೂಸಿಂಗ್ I = NEAVD. ವಿ ಡಿ ಬೇಕು ಅಂದರೆ ವಿ ಡಿ I ಡಿವೈಡೆಡ್ ಬೈ NEA. ನೋಡಿ, ಈಗ ವಿ ಡಿ ಲೇಟ್ ಕಟ್ಟಿದ್ದೀನಿ, ಕ್ರಾಸ್ ಮಲ್ಟಿಪ್ಲಿಕೇಶನು. ವಿ ಡಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಐ 5 ಆಂಪಿಯರ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎನ್ ಕೊಟ್ಟಿದ್ದಾರೆ 9.5 ಇಂಟು 10⁻28 ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಇ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಾನ್ 1.6 ಇಂಟು 10⁻⁻19 ಕಾನ್ಸ್ಟೆಂಟ್. ಇದು ಏನಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾರೆ ಇಂಟು 1.8 ಇಂಟು 10⁻⁻6 ವಿ ಡಿ ದಟ್ ವಿಲ್ ಬಿ ಡಿನಾಮಿನೇಟರ್ನ ಸಿಂಪ್ಲಿಫೈ ಮಾಡಿ 9.5 ಇಂಟು 1.6 ಇಂಟು 1.8 5 ಡಿವೈಡೆಡ್ ಬೈ 27.36 ಇಂಟು ನೋಡಿ 10⁻28 ಇಲ್ಲಿ -25 ಆಯಿತು, ಇದು +28 10⁻3 ಆಯಿತು. ಅವಾಗ ವಿ ಡಿ ಎಷ್ಟು ಬರುತ್ತೆ? ವಿ ಡಿ = 5 ಡಿವೈಡೆಡ್ ಬೈ 27.30 ಈಕ್ವಲ್ ಟು 0.1831 ಇದು ಮೇಲಕ್ಕೆ ಕ್ಯಾರಿ ಮಾಡಿ ಇಂಟು 10⁻³ ಮೀಟರ್ ಪರ್ ಸೆಕೆಂಡ್ ಡ್ರಿಫ್ಟ್ ವೆಲಾಸಿಟಿ ಬಂತು ನಮಗೆ. ನೆಕ್ಸ್ಟ್ ಈಗ ಟೈಮ್ ಬೇಕು. ಇಲ್ಲೊಂದು ಫಾರ್ಮುಲಾ ಐತೆ ಫ್ರಮ್ ಈಕ್ವೇಷನ್ 1 ತಗೋತೀನಿ. ಟಿ = ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಲ್ ಕೊಟ್ಟಿದ್ದಾರೆ 4 ಮೀಟರ್ ಓವರ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವಿ ಡಿ ನಥಿಂಗ್ ಬಟ್ 0.1831 ಇಂಟು 10⁻³ is equal to 4 divided by 0.1831 equal to 21.8459 ಇಂಟು 10⁻³ ಮೇಲಕ್ಕೆ ಹೋದರೆ ಪ್ಲಸ್ ಆಯಿತು, ಇಷ್ಟು ಸೆಕೆಂಡ್ ಬರುತ್ತೆ. ಒಂದ್ಸತಿ ಆಕ್ಯುರಸಿನ ನಿಮ್ಮ ಮನೇಲಿ ಚೆಕ್ ಮಾಡಿ ಆನ್ಸರ್ನ ಬರಬೇಕು. ಇದೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ಸಿಮಿಲರ್ಲಿ ನೆಕ್ಸ್ಟ್ ಅನದರ್ ಡಿಫರೆಂಟ್ ಪ್ರಾಬ್ಲಮ್. ದ ಪೊಟೆನ್ಷಿಯಲ್ ಡಿಫರೆನ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ಲಿಸ್ಟ್ ಮಾಡ್ಕೊಂತ ಬರಬೇಕು. ಪ್ರತಿಯೊಂದು ಪ್ರಾಬ್ಲಮ್ ವರ್ಕ್ ಮಾಡಬೇಕು. ಎಕ್ಸಾಮಿನೇಷನ್ 100% ಒಂದು ಪ್ರಾಬ್ಲಮ್ ಗ್ಯಾರಂಟಿ. Next, another different problem. The potential difference of 200 volt is maintained across across a conductor of resistance 20 ohm
Calculate the number of electrons flowing through conductor. Calculate number of flowing electrons through the conductor in 1 second. ನೋಡಿ ಇದೊಂದು ಈಸಿ ಪ್ರಾಬ್ಲಮು. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 200 volt is maintained across a conductor of resistance 20 ohm. Calculate number of flowing electron through the conductor in 1 second ಅಂದ್ರು. ಇಲ್ಲಿ ಗಿವನ್ ಡೇಟಾ ಏನು ಕೊಟ್ಟಿದ್ದಾರೆ? ಗಿವನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಸಿಂಬಲ್ಲು ವಿ 200 ವೋಲ್ಟ್ ನಾಪದಲ್ಲಿ ಇಟ್ಕೋಬೇಕು. ಪೊಟೆನ್ಷಿಯಲ್ ಡಿಫರೆನ್ಸ್ ಇರ್ತಕ್ಕಂಥ ಸಿಂಬಲ್ಲು ಅಕ್ರಾಸ್ ರೆಸಿಸ್ಟೆನ್ಸ್ ಅಂದರೆ ಕ್ಯಾಪಿಟಲ್ ಆರ್, ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಸ್ಮಾಲ್ ಆರ್. 20 ಓಮ್ ಕೊಟ್ಟಿದ್ದಾರೆ. ನೆಕ್ಸ್ಟು ಟೈಮ್ ಕೊಟ್ಟಿದ್ದಾರೆ 1 ಸೆಕೆಂಡ್. ಏನು ಕ್ಯಾಲ್ಕುಲೇಟ್ ಮಾಡಬೇಕು? ನಂಬರ್ ಆಫ್ ಎಲೆಕ್ಟ್ರಾನು ಇಂಟಿಜರ್ ಎನ್ನ ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ ವಿ ನೋ ದ್ಯಾಟ್ I is equal to Q by T ಅಥವಾ I is equal to ಅಕಾರ್ಡಿಂಗ್ ಟು ಕ್ವಾಂಟೈಸೇಷನ್ ರೂಲ್ NE by T. ನೋಡಿ ಎನ್ನ ಕ್ಯಾಲ್ಕುಲೇಟ್ ಮಾಡಬೇಕೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಐನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅಕಾರ್ಡಿಂಗ್ ಟು ಓಮ್ಸ್ನ ನೋಡಿ ಐ ಕೊಟ್ಟಿಲ್ಲ. ಐನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ವಿ is equal to IR, I is equal to V by R. I is equal to what is the value of V ಅಂದರೆ 200 divided by R ಅಂದರೆ 20. I is equal to 0 ಕ್ಯಾನ್ಸಲ್, 2 1s 2 10s 10 ಆಂಪಿಯರ್ ಬಂತು. ಕರೆಂಟ್ ವ್ಯಾಲ್ಯೂ ಬಂತು. ಸಬ್ಸ್ಟಿಟ್ಯೂಟ್ ಮಾಡಿ I is equal to ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 10 is equal to n into what is the value of E constant 1.6 into 10 to the power of minus 19 divided by time ಎಷ್ಟು? 1 ಸೆಕೆಂಡು. ನಮಗೆ ಬೇಕಾಗಿರೋದು ಎನ್ ಇಲ್ಲೇ ಇಟ್ಕೊಂಡು ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 10 over 1.6 into 10 to the power of minus 19 that will be is equal to n. n ಏನಾಗುತ್ತೆ ಇಲ್ಲಿ 10 divided by 1.6 equal to 6.25 into 10 to the power of minus 19 ಮೇಲಕ್ಕೆ ಹೋದರೆ ಪ್ಲಸ್ 19 ಆಯಿತು. ಇಲ್ಲಿ n ವ್ಯಾಲ್ಯೂ ಇಷ್ಟು ಬರುತ್ತೆ. ಇಷ್ಟು ಎಲೆಕ್ಟ್ರಾನು ಅಲ್ಲಿರ್ತಕ್ಕಂಥ ಒಂದು ಕಂಡಕ್ಟರಲ್ಲಿ ಮೂವ್ ಆಗುತ್ತೆ ಅನ್ನೋದು ಇದರ ಕಾನ್ಸೆಪ್ಟ್. ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಅನದರ್ ಡಿಫರೆಂಟ್ ಪ್ರಾಬ್ಲಮ್. ದ ರೆಸಿಸ್ಟೆನ್ಸ್ ಆಫ್ ದ ವೈರ್ Problem number 4. The resistance of wire of length. Problem number 4. The resistance of the wire of length 0.4 meter. ಅವರೇ ಕೊಟ್ಟಿದ್ದಾರೆ 4 ಮೀಟರ್ 0.6 meter and diameter of 0.09 millimeter. 0.09 millimeter is 4 ohm. Is 4 ohm. Question mark 4 ohm. What is its specific resistance andru? What is its specific resistance? ನೋಡಿ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದ್ರು ಒಂದೇ, ರೆಸಿಸ್ಟಿವಿಟಿ ಅಂದ್ರು ಒಂದೇ. ನಿಮಗೆ ಗೊತ್ತಿರಬೇಕು, ಹೇಳಿದ್ದೀನಿ. ವಾಟ್ ಇಸ್ ದ ಮೀನಿಂಗ್ ಆಫ್ ರೆಸಿಸ್ಟಿವಿಟಿ ಅಂದರೆ the resistance of unit length and unit area of cross section of conductor is called resistivity. ಇದಕ್ಕೆ ಫಾರ್ಮುಲಾ ಹೆಂಗೆ ಅಂದರೆ ನಿಮಗೆ ಗೊತ್ತು.
resistance is directly proportional to length and inversely proportional to area of cross section. Resistance is equal to resistivity into L by A. Resistivity ಬೇಕಾಗಿರೋದು rho is equal to RA divided by L ಅಂತ ಫಾರ್ಮುಲಾ ಹೇಳಿದ್ದೀನಿ ನಾನು. ಈ ಥರ ಒಂದು ರಿಲೇಷನ್ ಥಿಯರಿ ಕ್ಲಾಸಲ್ಲಿ. ಈಗ ರೆಸಿಸ್ಟೆನ್ಸ್ ಗೊತ್ತು, ಏರಿಯಾ ಡಯಾಮೀಟರ್ ಕೊಟ್ಟವ್ರೆ, ಇಲ್ಲಿ ವಯರ್ ಅದರಿಂದ ಏರಿಯಾ ಸರ್ಕ್ಯುಲರ್ ಇರುತ್ತೆ, ಪೈ ಆರ್ ಸ್ಕ್ವೇರ್ ಹಾಕೊಂಡು ಸಾಲ್ವ್ ಮಾಡ್ತಾ ಬರ್ಬೇಕು. ನೋಡಿ ಫಸ್ಟು ಇಲ್ಲಿ ಲೆಂತ್ ಕೊಟ್ಟವ್ರೆ 0.6 ಮೀಟರ್ ಕೊಟ್ಟವ್ರೆ, ರೆಸಿಸ್ಟೆನ್ಸ್ ಕೊಟ್ಟವ್ರೆ 4 ಓಮು. ನೆಕ್ಸ್ಟು ಎ ಕೊಟ್ಟಿಲ್ಲ, ಎನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಪೈ ಆರ್ ಸ್ಕ್ವೇರ್. ಹೆಂಗೆ ವಯರ್ ಅಂದರೆ ಸರ್ಕ್ಯುಲರ್ ಶೇಪಲ್ಲಿ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಸ್ಟ್ರಕ್ಚರು ಏರಿಯಾ ಆಫ್ ದ ಸರ್ಕಲ್ ಫಾರ್ಮುಲಾ ಹಾಕ್ತೀವಿ. ಪೈ ಅಂದರೆ 3.14. ಇಲ್ಲಿ ರೇಡಿಯಸ್ ಗೊತ್ತಿಲ್ಲ, ಡಯಾಮೀಟರ್ ಕೊಟ್ಬಿಟ್ಟವ್ರೆ. ಡಯಾಮೀಟರ್ ಇಸ್ ಈಕ್ವಲ್ ಟು 0.09 ಮಿಲಿಮೀಟ್ರಲ್ಲಿ ಹೇಳವ್ರೆ, 10⁻³ ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ರೇಡಿಯಸ್ ಬೇಕು ಅಂದರೆ d/2. ರೇಡಿಯಸ್ ಅನ್ನೋದು ಡಯಾಮೀಟ್ರಲ್ಲಿ ಅರ್ಧದಷ್ಟಿರುತ್ತೆ. ಡಿ ಅಂದರೆ 0.09 ಇಂಟು 10⁻³ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, 0.09 divided by 2 equal to R is equal to 45 into 10⁻³ ಮೀಟರ್ ಇರತಕ್ಕಂಥ ರೇಡಿಯಸ್. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ ಏರಿಯಾ ಬರುತ್ತೆ. ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಫಾರ್ಮುಲಾ. ಪೈ ಅಂದರೆ 3.14 ಕಾನ್ಸ್ಟೆಂಟ್ ಅದು, ಇಂಟು ರೇಡಿಯಸ್ ಅಂದರೆ 0.045 ಇಂಟು 10⁻³ ಹೋಲ್ ಸ್ಕ್ವೇರ್. ಈಗ ಎ ಇಸ್ ಈಕ್ವಲ್ ಟು ಇಲ್ಲಿ 3.14 ಇಂಟು 0.045 ಇಂಟು 0.045 that will be is equal to 0.0063 ಇಂಟು 10⁻³ ನೋಡಿ -3 2 ಎರಡನ್ನೂ ಮಲ್ಟಿಪ್ಲೈ ಮಾಡ್ಕೊಬೇಕು, -6 ಆಯಿತು. ಏರಿಯಾ ಬಂತು. ಏರಿಯಾಗೆ ಯೂನಿಟು ಮೀಟರ್ ಸ್ಕ್ವಯರ್ ಬರುತ್ತೆ. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರೋ ಇಸ್ ಈಕ್ವಲ್ ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ 4 ಇಂಟು ಎ 0.0063 ಇಂಟು 10⁻⁻6 ಓವರ್ ಡಿವೈಡೆಡ್ ಬೈ ಎಲ್ ಗಿವನ್ ಡೇಟಾ ಕೊಟ್ಟಿದ್ದಾರೆ 0.6. ಅದು ರೋ ಇಸ್ ಈಕ್ವಲ್ ಟು ಏನು ಬರುತ್ತೆ, 4 ಇಂಟು 0.063 ಈಕ್ವಲ್ ಟು 0.052 ಇಂಟು 10⁻⁻6 ಡಿವೈಡೆಡ್ ಬೈ 0.6 divided by 0.6 equal to rho is equal to 0.042 into 10⁻⁻6 unit to ohm meter. ನೋಡಿ ಸಪೋಸ್ ಯೂನಿಟ್ ಗೊತ್ತಾಗಲಿಲ್ಲ ಅಂದರೆ ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ರೆಸಿಸ್ಟೆನ್ಸ್ಗೆ ಓಮ್, ಏರಿಯಾಗೆ ಮೀಟರ್ ಸ್ಕ್ವೇರು ಬೈ ಮೀಟರ್, 1 ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು ಓಮ್ ಮೀಟರ್. ಇಷ್ಟು ಇಲ್ಲಿರ್ತಕ್ಕಂಥ ಒಂದು ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್. Next, another alternative problem. Next, ಒಂದು different problem. Next problem number 5. 100 milligram mass of nichrome, 100 milligram mass of nichrome, metal is drawn into a wire of area of cross section, a wire of area of cross section
area of cross section 0.05 millimeter, 0.05 millimeter square, millimeter square. Calculate resistance of this wire. Question: calculate resistance of this wire. Calculate resistance of this wire. Bracket ಅಲ್ಲಿ density ಕೊಟ್ಟಾರೆ. Density of nichrome. Density of nichrome ಎಷ್ಟು ಕೊಟ್ಟಿದ್ದಾರೆ? 8.4 into 10 to the power of 3 kg per meter cube ಡೆನ್ಸಿಟಿ ಕೊಟ್ಬಿಟ್ಟವ್ರೆ. ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್, ಅದರದ್ದು ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್ ಈಸ್ ಈಕ್ವಲ್ ಟು 1.2 into 10 to the power of -6 ಮೀಟರ್. ಅವ್ರ ಕ್ವಶನ್ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಈ ರಿಲೇಷನ್ ತಗೊಬೇಕು. ಎ ರಿಲೇಷನು ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ, ಅಥವಾ ಆರ್ ಈಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಎ. ಇದು ಕೊಟ್ಟಿದ್ದಾರೆ ನೋಡಿ, ನಮ್ಗೆ ಇದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ. ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಡೆನ್ಸಿಟಿ ಕಾನ್ಸೆಪ್ಟನ್ನು ತಗೊಬೇಕು. ನಮಗೆ ಗೊತ್ತು ಡೆನ್ಸಿಟಿಗೆ ಡೆಫಿನಿಷನ್ ಏನು? ಡೆನ್ಸಿಟಿ ಅಂದರೆ ಏನು? ಮಾಸ್ ಬೈ ವಾಲ್ಯೂಮ್. ವಾಲ್ಯೂಮ್ ನೋಡಿ, ಮಾಸ್ ಬೈ ವಾಲ್ಯೂಮ್. ನಮಗೆ ಬೇಕಾಗಿರೋದು ಇಲ್ಲಿ ಲೆಂತ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸ್ವಲ್ಪ ಇದನ್ನ ರಿಅರೇಂಜ್ ಮಾಡ್ತೀನಿ. ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ನ ಏರಿಯಾ ಇಂಟು ಲೆಂತ್ ಅಂತ ಬರಿಬೋದು, ಎ ಇಂಟು ಎಲ್. ನಮಗೆ ಬೇಕಾಗಿರೋದು ಎಲ್. ಎಲ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಎಲ್ ಈ ಕಡೆ, ಇದೆಲ್ಲ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಲ್ ಈಸ್ ಈಕ್ವಲ್ ಟು ಮಾಸ್ ಆಫ್ ನೈಕ್ರೋಮ್ ಏರಿಯಾ ಇಂಟು ಡೆನ್ಸಿಟಿ. ಗೊತ್ತಾಯ್ತು ಅನ್ಸುತ್ತೆ, ಇದು ನಿಮ್ಮ ಕೆಮಿಸ್ಟ್ರಿನಲ್ಲಿ ಬಂದೈತೆ ಡೆನ್ಸಿಟಿಗೆ ಫಾರ್ಮುಲಾ. ಇದೊಂದು ಕಾನ್ಸೆಪ್ಟ್ನ ತಗೊಂಡು ಪ್ರೂವ್ ಮಾಡಬೇಕಿಲ್ಲ. ಎಲ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಮಾಸ್ ಕೊಟ್ಟಿದ್ದಾರೆ 10 ಮಿಲಿಗ್ರಾಮ್, 100 ಮಿಲಿಗ್ರಾಮ್. ನೋಡಿ 100 ಮಿಲಿಗ್ರಾಮ್ನ ಕೆ ಜಿ ಕನ್ವರ್ಟ್ ಮಾಡಬೇಕು. ಮಿಲಿ ಅಂದರೆ 10 to the power of -3 ನೋಡಬೇಕಿಲ್ಲ. ಮಿಲಿ ಅಂದರೆ 10 to the power of -3. ಗ್ರಾಮ್ ಅಂದರೆ ಇಂಟು 10 to the power of -3 kg. ಇದೊಂದು ವೆರಿ ಇಂಪಾರ್ಟೆಂಟ್ ರಿಲೇಷನ್ನು. ಇಲ್ಲಿ 100 ಮಿಲಿಗ್ರಾಮ್ ಇಸ್ ಈಕ್ವಲ್ ಟು 10 to the power of -3 -6 ಗ್ರಾಮ್ kg ಆಗುತ್ತೆ. ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಬೈ ಏರಿಯಾ ಕೊಟ್ಟಿದ್ದಾರೆ. ಏರಿಯಾ 0.05 ಇಂಟು 10 to the power of ನೋಡಿ ಅಲ್ಲಿ ಮೀಟರ್ ಸ್ಕ್ವೇರ್ ಇರೋದ್ರಿಂದ ಮಿಲಿಮೀಟರ್ ಸ್ಕ್ವೇರು -3 ಹೋಲ್ ಸ್ಕ್ವೇರ್ ಹಾಕಬೇಕಿಲ್ಲಿ. ನೋಡಿ ಇಲ್ಲಿ ಬರೀತೀನಿ. 1 ಮಿಲಿಮೀಟರ್ ಇಸ್ ಈಕ್ವಲ್ ಟು 10 to the power of -3 ಮೀಟರ್. ಸ್ಕ್ವೇರ್ ಐತಲ್ಲಿ, ಸ್ಕ್ವೇರ್ ಹಾಕೊಂಡಿದ್ದೀನಿ. ಸ್ಕ್ವೇರ್ ಇದ್ರಿಂದ ಸ್ಕ್ವೇರ್ ಹಾಕೊಂಡಿದ್ದೀನಿ. ಇಂಟು ಡೆನ್ಸಿಟಿ ಕೊಟ್ಟಾರೆ. ವಾಟ್ ಇಸ್ ದ ಡೆನ್ಸಿಟಿ ಫಾರ್ ನೈಕ್ರೋಮ್ ವೈರ್? 8.4 ಇಂಟು 10 to the power of 3 + 3. ಕ್ಯಾಲ್ಕುಲೇಷನ್ ಮಾಡಿದ್ರೆ ಲೆಂತ್ ಬರುತ್ತೆ. ಕ್ಯಾಲ್ಕುಲೇಷನ್ ಮಾಡಿ ಏನಾಗುತ್ತೆ? 100 ಇಂಟು 10 to the power of -6 ನ್ಯೂಮರೇಟರ್. ಡಿನಾಮಿನೇಟರ್ ಬಂದು 0.05 ಇಂಟು 8.4 ಈಕ್ವಲ್ ಟು 0.42 ಇಂಟು 10 to the power of -6 ಇಂಟು 10 to the power of 3. ಎಲ್ ಇಸ್ ಈಕ್ವಲ್ ಟು ನೋಡಿ ಇಲ್ಲಿ 100 ಡೈರೆಕ್ಟ್ ಮಾಡಿ 100 ಡಿವೈಡೆಡ್ ಬೈ 0.42 ಎಷ್ಟಾಗುತ್ತೆ? ಈಕ್ವಲ್ ಟು 238.0952 ಇಂಟು ನೋಡಿ -3 + 3 ಇದ್ದರೆ ಇಲ್ಲಿ -3 ಉಳ್ಕೊಳ್ಳುತ್ತೆ. -3 ಮೇಲೆ ಹೋದರೆ ಪ್ಲಸ್ ಆಯಿತು. ಪ್ಲಸ್ಸು -6 ಅಂದರೆ 10 to the power of -3 ಮೀಟರ್ ಲೆಂತ್. ಎಲ್ ವ್ಯಾಲ್ಯೂ ಅಷ್ಟು ಬರುತ್ತೆ. ನಮಗೆ ಬೇಕಾಗಿರೋದು ರೆಸಿಸ್ಟೆನ್ಸು ಇನ್ನು ಮುಂದಕ್ಕಿದೆ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ.
ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಪ್ರಾಬ್ಲಮ್ಮು? R is equal to ರೋ ಕೊಟ್ಟಿದ್ದಾರೆ, ರೆಸಿಸ್ಟಿವಿಟಿ 1.2 ಇಂಟು 10⁻⁻6 ಇಂಟು ಎಲ್ ಬಂತು 238.0952 ಇಂಟು 10⁻³ ಓವರ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 0.05 ಇಂಟು 10⁻⁻6 -6 ಇಲ್ಲ ಐತೆ ನೋಡಿ, ಇಲ್ಲಿ 0.05 ಮಾಡಿದ್ದೀವಿ, -6 -3 ಇಂಟು 2 -6. R is equal to ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ. 1.2 ಇಂಟು 238.0952 ಈಕ್ವಲ್ ಟು 285.7142 ಇಂಟು 10⁻⁻6 -3 -9 ಓವರ್ 0.05 ಇಂಟು 10⁻⁻6 ರೆಸಿಪ್ರೋಕಲ್ನ ಮಲ್ಟಿ ಇದು ಮಾಡಿ ಡಿವೈಡೆಡ್ ಬೈ 0.05 ಈಕ್ವಲ್ ಟು 5714.2848 ಇಂಟು 10⁻⁻6 ಮೇಲಕ್ಕೆ ಹೋದರೆ ಪ್ಲಸ್ ಆಗುತ್ತೆ 10⁻⁻³ ಓಮ್. 10⁻⁻³ ಓಮ್. ನಿಮಗೆ ಡೆನ್ಸಿಟಿ ಇಲ್ಲಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ವ್ಯಾಲ್ಯೂ ರೆಸಿಸ್ಟೆನ್ಸ್ ವ್ಯಾಲ್ಯೂ 5714.2848 ಬರುತ್ತೆ. ಇನ್ನೊಂದು ಚೆಕ್ ಮಾಡಿ, ಕರೆಕ್ಟಾಗಿದೆ ಆನ್ಸರು. ಒಂದು ಸತಿ ನಿಮ್ಮ ಒಂದು ಕಾನ್ಫಿಡೆನ್ಸಿಗೆ ಚೆಕ್ ಮಾಡಿ. ಇದೊಂದು ಪ್ರಾಬ್ಲಮ್ಮು, ಇದು ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್, ಎಕ್ಸಾಮಿಗೆ ಕೇಳಿದ್ದಾರೆ. ನೆಕ್ಸ್ಟ್ ಅನದರ್ ಪ್ರಾಬ್ಲಮ್ ನಂಬರ್ 6. ನೀಟಾಗಿ ವರ್ಕ್ ಮಾಡ್ಕೊಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು, ಪ್ರತಿಯೊಂದು ಹೇಳಿರ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್, ನೆಕ್ಸ್ಟ್ ಡಿಫರೆಂಟ್ ಪ್ರಾಬ್ಲಮ್. ಇದೊಂದು ಹೋಮ್ವರ್ಕ್ ಮಾಡಿ ನೀವು ಮನೇಲಿ. ಎ ಕಾಪರ್ ವೈರ್ ಆಸ್ ಡಯಾಮೀಟರ್, ಎ ಕಾಪರ್ wire as diameter of 0.5 millimeter and resistivity of of 1.68 into 10⁻³ ohm meter is wire resistivity. What will be the length of this wire? What will be the length of this wire to make its resistance of 2 ohm. Question mark ನೋಡಿ. A copper wire has diameter of 0.5 millimeter, resistivity 1.68 into 10⁻³ ohm meter. What will be the length of this wire to make its resistance of 2 ohm? ನೋಡಿ, ಡೈರೆಕ್ಟ್ ಫಾರ್ಮುಲಾ ಇಲ್ಲಿ. resistance is rho L divided by A. ನೋಡಿ ಹೇಳ್ತೀನಿ, ಓಮ್ ಕೊಟ್ಟಿದ್ದಾರೆ, ಲೆಂತ್ನ ಕ್ಯಾಲ್ಕುಲೇಟ್ ಮಾಡಬೇಕು. ರೆಸಿಸ್ಟಿವಿಟಿ ಕೊಟ್ಟವ್ರೆ, ಏರಿಯಾ ಕೊಟ್ಟಿಲ್ಲ, ಡಯಾಮೀಟರ್ ಕೊಟ್ಬಿಟ್ಟವ್ರೆ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದ್ದೀವಿ, ರೇಡಿಯಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. πr² ಫಾರ್ಮುಲಾ ಹಾಕೊಂಡು ಎ ವ್ಯಾಲ್ಯೂ ಬರುತ್ತೆ. A = πr², π ಅಂದರೆ 3.14, r ಅಂದರೆ ಇಲ್ಲಿ d/2 ಮಾಡ್ಕೊಂಡು ಸಾಲ್ವ್ ಮಾಡಿ. ಇದು ಹೋಮ್ವರ್ಕ್ ಪ್ರಾಬ್ಲಮ್, ಮನೇಲಿ ಮಾಡಿ. ಪ್ರಾಬ್ಲಮ್ ನಂಬರ್ 7.
Next problem. A wire having length length 2.0 meter, diameter 1 millimeter, and resistivity 1.963 into 10 to the power of minus 3 ohm meter. Next, is connected in series with a battery. Connected with battery of EMF 3 volt and internal resistance 1 ohm. Calculate resistance of wire and current in circuit. ನೋಡಿ, ಇದು ಒಂದು ಹೋಮ್ವರ್ಕ್ ಪ್ರಾಬ್ಲಮ್ಮು. ಒಂಚೂರು ಕ್ಲೂ ಹೇಳ್ತೀನಿ, ಮನೇಲಿ ಮಾಡಬೇಕು. ಇದಕ್ಕೆ ಸೇಮು. ಇಲ್ಲಿ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಎ. ರೆಸಿಸ್ಟಿವಿಟಿ ಕೊಟ್ಟವ್ರೆ ನೋಡಿ, ರೆಸಿಸ್ಟಿವಿಟಿ ಕೊಟ್ಟವ್ರೆ, ಲೆಂತ್ ಕೊಟ್ಟಿದ್ದಾರೆ, ಏರಿಯಾ. ಇಲ್ಲಿ ಏರಿಯಾ ಬೇಕು ಅಂದರೆ ಡಯಾಮೀಟ್ರಿಂದ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ನೋಡಿ, ಏರಿಯಾ ಬೇಕು ಅಂದರೆ ಡಯಾಮೀಟ್ರಿಂದ ಪೈಆರ್ ಸ್ಕ್ವೇರ್ ಹಾಕೊಳ್ಳಿ, ನಿಮಗೆ ರೆಸಿಸ್ಟೆನ್ಸ್ ಸಿಗುತ್ತೆ. ನೆಕ್ಸ್ಟು ಅವರು ಕರೆಂಟ್ ಕೇಳಿದ್ದಾರೆ. ಕರೆಂಟ್ ಕೇಳಬೇಕು ಅಂದರೆ ಇಲ್ಲಿ ಐ ಇಸ್ ಈಕ್ವಲ್ ಟು ಇ ಬೈ ಆರ್ ಪ್ಲಸ್ ಆರ್. ನೋಡಿ, ಇದೊಂದು ಕರೆಂಟು ಸಿಂಪಲ್ ಸರ್ಕ್ಯೂಟಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಮು. ಇಲ್ಲಿ ಐ ಇಸ್ ಈಕ್ವಲ್ ಟು ಇ ಬೈ ಆರ್. ಇ ಎಮ್ ಎಫ್ ಕೊಟ್ಟವ್ರೆ 3 ವೋಲ್ಟು ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟವ್ರೆ. ಇ ಆರು ಇಲ್ಲಿಂದ ಬರುತ್ತೆ. ನೋಡಿ, ನಿಮಗೆ ಇಲ್ಲಿ ರೋ ಇಸ್ ಈಕ್ವಲ್ ಟು ಗೊತ್ತು. ರೋ ರೆಸಿಸ್ಟಿವಿಟಿ ಅಂದರೆ 1.963 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 3. ಲೆಂತ್ ಕೊಟ್ಟವ್ರು ಡೈರೆಕ್ಟಾಗಿ, ಡಿವೈಡೆಡ್ ಬೈ ಏರಿಯಾ ಬೇಕು ಅಂದರೆ ಪೈ ಆರ್ ಸ್ಕ್ವೇರ್ ಹಾಕಿ ಫಾರ್ಮುಲಾ. ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರು, ಆರ್ ಇಸ್ ಈಕ್ವಲ್ ಟು ಡಿ ಬೈ 2. ಡಿ ಅಂದರೆ ಡಯಾಮೀಟ್ರು, 1 ಇಸ್ ಈಕ್ವಲ್ ಟು 1 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 3 ಡಿವೈಡೆಡ್ ಬೈ 2. ಆರ್ ಇಸ್ ಈಕ್ವಲ್ ಟು ನಿಮ್ಗೆ ವ್ಯಾಲ್ಯೂ ಬರುತ್ತೆ, ಇಲ್ಲಿಗೆ ಹಾಕಿ ಆವಾಗ ನಿಮಗೆ ರೆಸಿಸ್ಟೆನ್ಸ್ ಸಿಗುತ್ತೆ. ನೋಡಿ, ಪೈ ಅಂದರೆ 3.14, ಆರ್ ಅಂದರೆ ಇಲ್ಲಿರ್ತಕ್ಕಂಥ ಸಾಲ್ವ್ ಮಾಡ್ಕೊಳ್ಳಿ, ಇದಕ್ಕೆ ಸಿಂಪ್ಲಿಫೈ ಮಾಡಿ, ಇದು ಪೂರ್ತಿ ಸಿಂಪ್ಲಿಫೈ ಮಾಡಿದ್ರೆ ರೆಸಿಸ್ಟೆನ್ಸ್ ಬಂತು. ಗೊತ್ತಾಯ್ತು ಅನ್ಸುತ್ತೆ. ನೆಕ್ಸ್ಟ್ ಐ ಬೇಕು ಅಂದರೆ ಕರೆಂಟ್ ಕೇಳೋರೆ ಇ ಬೈ ಆರ್ ಪ್ಲಸ್ ಆರ್. ಇದು ಕರೆಂಟ್ರು ಸಿಂಪಲ್ ಸರ್ಕ್ಯೂಟ್ ಫಾರ್ಮುಲಾ. ಆರ್ ಇಸ್ ಈಕ್ವಲ್ ಟು ಇಲ್ಲಿ ಬಂದಿರುತ್ತೆ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಪ್ಲಸ್ ಸ್ಮಾಲ್ ಆರ್ ಅಂದರೆ ಇದಲ್ಲ, ಇದು ರೇಡಿಯಸ್, ಇದು ಇಂಟರ್ನಲ್ ರೆಸಿಸ್ಟೆನ್ಸು 1 ಓಮ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಮ ರಿಕ್ವೈರ್ಡ್ ರಿಸಲ್ಟು ಬರುತ್ತೆ. ನೆಕ್ಸ್ಟು ಇಲ್ಲಿರ್ತಕ್ಕಂಥ ಒಂದು ಫಾರ್ಮುಲಾಗಳು ನೀವು ಕರೆಂಟ್ರು ಸಿಂಪಲ್ ಸರ್ಕ್ಯೂಟ್ ಫಾರ್ಮುಲಾ ಇದು ಗೊತ್ತಿರಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ಆರ್ ಪಿ ಇಸ್ ಈಕ್ವಲ್ ಟು R1 R2 ಓವರ್ R1 ಪ್ಲಸ್ R2 ಗೊತ್ತಿರಬೇಕು. ಆರ್ ಎಸ್ ಇಸ್ ಈಕ್ವಲ್ ಟು ಸೀರೀಸ್ ಕಾಂಬಿನೇಷನ್ ಆ್ಯಂಡ್ ಸ್ವಾನು. ನೆಕ್ಸ್ಟು ನಿಮಗೆ ಐ ಇಸ್ ಈಕ್ವಲ್ ಟು ಕರೆಂಟ್ ಸಿಂಪಲ್ ಸರ್ಕ್ಯೂಟು, ವಿ ಇಸ್ ಈಕ್ವಲ್ ಟು ಐ ಆರು, ಪವರ್ ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರು, ಕಿರ್ಚಾಫ್ ಲಾ ಸಮೇಷನ್ ಆಫ್ ಐ ಇಸ್ ಈಕ್ವಲ್ ಟು 0. ಪ್ರೀವಿಯಸ್ ಕ್ಲಾಸಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ, ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಸಮೇಷನ್ ಆಫ್ ಐ ಆರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಇ ಎಮ್ ಎಫು. ಮತ್ತು ಇಲ್ಲಿ ನೆಕ್ಸ್ಟು ಒಂದು ಐಡಿಯಾ ಏನು ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಗ್ಗೆ ಗೊತ್ತಿರಬೇಕು. ಪೊಟೆನ್ಷಿಯಲ್ ಡಿಫ್ರೆನ್ಸಲ್ಲಿ ಇ ಎಮ್ ಎಫ್ ಇದ್ದಾಗ ಕರೆಂಟ್ ಏನಾಗುತ್ತೆ, ಟಿ ಪಿ ಡಿ ಇದ್ದಾಗ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಐಡಿಯಾ. ಮತ್ತು ಈಕ್ವಿವೆಲೆಂಟ್ ಇ ಎಮ್ ಎಫ್ ಇ ಕ್ಯೂ is equal to E1 R2 plus E2 R1 divided by R1 plus R2 ಫಾರ್ಮುಲಾ. ಇವೆಲ್ಲ ನೀವು ಬ್ಯಾಕ್ ಮಾಡಿರಬೇಕು. ಮತ್ತು ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ಇಲ್ಲಿರ್ತಕ್ಕಂಥ ಒಂದು ನೆಕ್ಸ್ಟ್ ಪ್ರಾಬ್ಲಮ್ನ ಕಂಟಿನ್ಯೂ ಮಾಡ್ತೀನಿ.
ಇಲ್ಲಿ 2 ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಒಂದು ಪ್ರಾಬ್ಲಮ್ಮು ಪ್ರೀವಿಯಸ್ ಪ್ರಾಬ್ಲಮ್ಮು ನಂಬರ್ ಆಫ್ ಎಲೆಕ್ಟ್ರಾನ್ ಫೈಂಡ್ ಔಟ್ ಮಾಡೋದು, ಇಲ್ಲಿರ್ತಕ್ಕಂಥ ಪ್ರಾಬ್ಲಮಲ್ಲಿ ಕರೆಂಟು ಮತ್ತು ರೆಸಿಸ್ಟೆನ್ಸು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದೇನಂದರೆ ಈ ಪ್ರಾಬ್ಲಮ್ ಬರ್ಕೊಳ್ಳಿ, ಗಿವನ್ ಡೇಟಾ ಬರ್ಕೊಳ್ಳಿ, ಮತ್ತು ಇಲ್ಲಿರ್ತಕ್ಕಂಥ ಒಂದು ಫಾರ್ಮುಲಾನ ಸಾಲ್ವ್ ಮಾಡಿ ಆ್ಯಕ್ಯುರಸಿನ ಒಂದು 2 ಸಲ ಚೆಕ್ ಮಾಡಿ ಯೂನಿಟ್ ಬರೀರಿ. ಈಗ ಯೂನಿಟ್ನ ನೀವು ಗಟ್ ಮಾಡಬೇಡಿ, ಯೂನಿಟ್ನ ಗಟ್ ಮಾಡೋಕೆ ಹೋದ್ರೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವಿಲ್ಲಿ ಈ ಕರೆಂಟ್ಗೆ ಬರೀಬೇಕು ಯೂನಿಟ್ ಅಂದರೆ ಆಂಪಿಯರ್ ಅಂತ ಗೊತ್ತಿರಲ್ಲ ಅಂದರೆ ಇಲ್ಲಿರ್ತಕ್ಕಂಥದ್ದು ವೋಲ್ಟ್ ಅಂತ ಬರ್ಕೊಳ್ಳಿ. EMFಗೆ ಇವೆರಡಕ್ಕೂ ರೆಸಿಸ್ಟೆನ್ಸು ಇಲ್ಲಿಂದ ಬೇಕಾದರೆ ವೋಲ್ಟ್ ಪರ್ ರೆಸಿಸ್ಟೆನ್ಸ್ ಅಂದರೆ ವೋಲ್ಟ್ ಪರ್ ಓಮ್ ಬರಿಬೋದು. ಇದನ್ನ ಸಾಲ್ವ್ ಮಾಡಿದ್ರೆ ಕರೆಂಟ್ ಎಕ್ಸ್ಪ್ರೆಷನ್ನೇ ಬರುತ್ತೆ. ಈ ಥರ ಈ ಫಾರ್ಮುಲಾದಲ್ಲಿ ನಾವು ಯಾವುದೇ ಕಾರಣಕ್ಕೂ ಯೂನಿಟ್ನ ಗಟ್ ಮಾಡೋಕೆ ಹೋಗಬೇಡಿ, ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಬರುತ್ತೆ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಐಡಿಯಾ ಏನು ಅಂದರೆ, ಒಂದು ಪ್ರಾಬ್ಲಮ್ ಕೊಟ್ಟಾಗ ಗಿವನ್ ಡೇಟಾನ ಫೈಂಡ್ ಔಟ್ ಮಾಡಬೇಕು. ಈ ಗಿವನ್ ಡೇಟಾ ಕೆಲವೊಂದು ಸತಿ ಏರಿಯಾ ಅಂತ ಕೊಟ್ಟಿರಲ್ಲ, ಮೀಟರ್ ಸ್ಕ್ವೇರ್ 2 ಮೀಟರ್ ಸ್ಕ್ವೇರ್ ಅಂತಾರೆ, ವಯರ್ ಆಫ್ ಡೈಮೆನ್ಷನ್ 2 ಮೀಟರ್ ಸ್ಕ್ವೇರ್ ಅಂದ್ಬಿಡ್ತಾರೆ. ಮೀಟರ್ ಸ್ಕ್ವೇರ್ ಅನ್ನೋದು ಯಾವುದಕ್ಕೆ ಯೂನಿಟ್ಟು ಜ್ಞಾಪಕದಲ್ಲಿ ಇಟ್ಕೊಬೇಕು. ಮೀಟರ್ ಸ್ಕ್ವೇರ್ ಬಂದರೆ ಏರಿಯಾ, ಮೀಟರ್ ಕ್ಯೂಬ್ ಬಂದರೆ ವಾಲ್ಯೂಮು, ಮೀಟರ್ ಬಂದರೆ ಲೆಂತು, kg per ಮೀಟರ್ ಕ್ಯೂಬ್ ಬಂದರೆ ಡೆನ್ಸಿಟಿ, ವೋಲ್ಟ್ ಬಂದರೆ EMF ಆಗ್ಬೋದು, TPD ಆಗ್ಬೋದು, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ EMF ಆಗ್ಬೋದು, ಓಮ್ ಬಂದರೆ ರೆಸಿಸ್ಟೆನ್ಸು, ಓಮ್ ಮೀಟರ್ ಬಂದರೆ ರೆಸಿಸ್ಟಿವಿಟಿ. ಈ ಥರ ತುಂಬ ಕಾನ್ಸೆಪ್ಟ್ಗಳನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಬೇಕು. ಇಷ್ಟು ಇಲ್ಲಿರ್ತಕ್ಕಂಥ ಒಂದು ಐಡಿಯಾ. ದಟ್ಸ್ ಆಲ್.